ಕಾಲವೇ ಮೋಸಗಾರ ಜ್ವಲಂತ ನಿದರ್ಶನ ಈ ವಿಮಾನದಲ್ಲಿ ಸಾವಾಯಿತು. ಇಲ್ಲಿ ನಾವು ಯಾವ್ದಕ್ಕೋ ಹೋಗಿದ್ವು, ಏನೋ ಆಗೋಯ್ತು. ಆದ್ರೆ ಸಾವನ್ನ ಯಾರನ್ನೂ ಬಿಟ್ಟಿಲ್ಲ. ಸಾವು ಕರೆ ಬಂದಾಗ ಹೋಗ್ಬೇಕು ನಾವು ನೀವು. ಆದರೆ ಇಲ್ಲಿ ನನ್ನ ಅನಿಸಿಕೆ ಏನಪ್ಪ ಅಂತ ಹೇಳಿದ್ರೆ, ಒಂದು ನಿಮಿಷ ಅವ್ರಿಗೊಂದು ಮೌನಾಚರಣೆಯನ್ನು ಮಾಡೋಣ. ಎಲ್ಲರೂ ಅವ್ರನ್ನ ಶುಭ ಹಾರೈಸೋದ್ರ ಜೊತೆಗೆ ಒಳ್ಳೆಯ ಲೊಕೇಶನ್ ಇದೆ, ಜೋರಾಗಿ ಮಾಡಿದ್ದಾರೆ. ಹೊಸಬಂತರ ಕಾಣ್ತಾ ಇಲ್ಲ, ನೀವು ಅಳಬಲ್ ರೀತಿ ಕಾಣ್ತಾ ಇದ್ದೀರಿ. ಮತ್ತೆ ನನ್ನೊಂದು ಪ್ರೀತಿಪೂರ್ವಕವಾದ ಮನವಿ ಏನಂತಂದ್ರೆ, ಇತ್ತೀಚಿನ ನಿಮ್ಗೆ ಹೇಳೋದ್ರ ಮುಖ್ಯನ ಇಡೀ ಚಿತ್ರರಂಗಕ್ಕೆ ಹಳೆ ಕಲಾವಿದರಿಗೂ ಸ್ವಲ್ಪ ಅವಕಾಶ ಕೊಟ್ಟರೆ ಚೆನ್ನಾಗಿರುತ್ತೆ. ಯಾಕೆಂದ್ರೆ ನಾವು ಅದರಲ್ಲಿ ಬದುಕಿ ಮಾತಾಡೋ ಇದ್ರ ಜೊತೆಯಲ್ಲಿ ತಾಳ್ಮೆ ಅನ್ನೋದು ನಮ್ಗೆ ಬೇಕು ಚಿತ್ರರಂಗದಲ್ಲಿ. ಯಾಕೆ ಹೇಳ್ತೀನಿ ಅಂತಂದ್ರೆ, ನಾನಿಲ್ಲಿ ನಾನು ಆತ್ಮಹತ್ಯೆ ಮಾಡ್ಕೊಳ್ತೀನಿ. ಒಂದು ವಿಚಾರ ಹೇಳ್ತೀನಿ. ಮುಖ್ಯ ಪುಸ್ತಕ ಅಂತ ಒಂದು ಸಿನಿಮಾ ಬರ್ತಾ ಇದೆ, ಅದರಲ್ಲೂ 2-3 ಕೋಟಿ ನನ್ನ ನೀರು ಹಾಕ್ಬಿಟ್ಟು 4 ನಿಮಿಷ ಡೈಲಾಗ್ ಎಲ್ಲ ಇದೆ. ಅದನ್ನ ಕಾಯ್ತಾ ಇದ್ದೆ, ಏನು ಅವಕಾಶ ಸಿಕ್ಕಿಲ್ಲ ಅಂತೇಳಿ. ಅವಕಾಶ ಸಿಕ್ತು, 4 ನಿಮಿಷ ಡೈಲಾಗ್ಗಳು, ಸಿಂಗಲ್ ಡೈಲಾಗ್. ಅದು ನಾನು 60 ದಿನ ಆಕ್ಟಿಂಗ್ ಮಾಡಿದೆ, 92 ದಿನ ಸಿನಿಮಾ ಶೂಟಿಂಗ್ ಆಗಿದೆ, 400 ಪೋಸ್ಟರ್ ಅಂಟಿಸಿ ಇದುವರೆಗೂ. ಯಾಕೆಂದ್ರೆ ಸಿನಿಮಾ ಬೇಕಾಗಿರೋದು ಇವತ್ತಿನ ಪ್ರಚಾರ. 400 ಪೋಸ್ಟ್ ಈಗ ಬೆಂಗಳೂರಿನಲ್ಲಿ ಶುರು ಮಾಡಿದ್ವಿ, 80 ಜಾತ್ರೆಗಳಿಗೆ ಹೋಗಿದ್ದೀವಿ. ಚೆನ್ನಾಗಿ ಮೂಡಿ ಬಂದಿದೆ. ತಾಂತ್ರಿಕ ವರ್ಗದವರು ಮತ್ತೆ ಕಲಾವಿದರು, ನಿರ್ದೇಶಕರು, ಹೊಸಬರ ತಂಡದ ಜೊತೆಯಲ್ಲಿ ಹಲವರು ಮಾರ್ಗದರ್ಶನ ತಗೊಂಡು ಚೆನ್ನಾಗಿ ಮಾಡಿದ್ದೀರಿ. ನಿಮ್ಮೆಲ್ಲರಿಗೂ ಶುಭ ಹಾರೈಕೆ ಆಗಲಿ. ಆಮೇಲೆ ಜೊತೆ ಏನಪ್ಪ ಅಂತಂದರೆ, ಈ ಚಿತ್ರವನ್ನು ನಾವು ಹೆಚ್ಚಿನ ಪ್ರಚಾರವನ್ನು ನೀಡೋದ್ರ ಮುಖೇನ ಕಾಲುವೆ ಮೋಸಗಾರ ಅನ್ನೋದನ್ನು ನಾವೆಲ್ಲರಿಗೂ ತೋರಿಸಿ ಸಿನಿಮಾಕ್ಕೆ ಬೆಂಬಲವನ್ನು ಕೊಟ್ಟು ಕನ್ನಡ ಸಿನಿಮಾವನ್ನು ನಾವು ಕೂಳ್ತು ಮತ್ತೊಬ್ಬರಿಗೂ ಹೇಳಿ ನೋಡೋಣ. ಆನಂದ್ ಸರ, ನಮಸ್ಕಾರ. ಸಾಗರ್ ಅವರು ಕಾಲವೇ ಮೋಸಗಾರ ಟೈಟ್ಲ್ ತುಂಬ ಚೆನ್ನಾಗಿದೆ. ಯಾಕಂದರೆ ಕಾಲವೇ ಮೋಸಗಾರ ಎಲ್ಲರ ಜೀವನದಲ್ಲಿ ಬರುವಂತಹ ಒಂದು ಸಂದರ್ಭಗಳು. ಹಾಗಾಗಿ ಮತ್ತು ಕ್ಯಾಮ್ರಾ ವರ್ಕ್ ಚೆನ್ನಾಗಿದೆ, ಮತ್ತು ಸಾಂಗ್ಗಳು ಪ್ರತಿಯೊಂದು ಚೆನ್ನಾಗಿದೆ, ಮತ್ತು ಜೊತೆ ಕಲಾವಿದರು ಕೂಡ ಒಳ್ಳೆ ಆಯ್ಕೆ ಮಾಡಿದ್ದಾರೆ. ಹೀಗಾಗಿ ನಮ್ಮ ಭರತ್ ಸಾಗರ್ ಅವರು ಚಿತ್ರವನ್ನು ಇಡೀ ಕನ್ನಡ ತುಂಬ ಒಳ್ಳೆಯ ಯಶಸ್ವಿ ಕೊಡಲಿ ಅಂಥೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನನ್ನ ಕ್ಯಾರೆಕ್ಟರು ಪಾಲಿಟಿಕ್ಸ್ ಬಗ್ಗೆ ಮಾತಾಡಿದೆ, ರಿಯಲ್ ಎಸ್ಟೇಟ್ ಬಗ್ಗೆ ಮಾತಾಡಿದೆ, ಎಲ್ಲ ಮಾತಾಡಿದೆ. ವಿಭಿನ್ನವಾಗಿದೆ. ಸಾಮಾನ್ಯವಾಗಿ ನನ್ನ ಪಾತ್ರ, ನಾನು ಒಂದೇ ಥರದ ಪಾತ್ರ ಹಲವಾರು ಚಿತ್ರಗಳಲ್ಲಿ ರಿಪೀಟ್ ಆಗಿದೆ. ಬಟ್ ಇದರಲ್ಲಿ ಮಾಡಿರೋದು ಇದೇ ಫಸ್ಟ್ ಟೈಮ್ ಈ ಥರದ ಒಂದು ಕ್ಯಾರೆಕ್ಟರೈಸೇಷನ್ ಇರೋದು. ಭಾಳ ಖುಷಿ ಕೊಟ್ಟಿದೆ ಈ ಪಾತ್ರ. ಆಮೇಲೆ ಈ ಸ್ಕ್ರೀನ್ ಪ್ಲೇ ಸಣ್ಣ ಫೈಟ್ ಇದ್ರೂ ಸಹ ಇದರಲ್ಲಿ ನಾನು ಫೈಟ್ ಸಹ ಮಾಡಿದ್ದೀನಿ. ಇದರಲ್ಲಿ ಒಂದು ಸ್ವಲ್ಪ ಸರ್ಕಸ್ ಮಾಡಿಸಿದ್ದಾರೆ ನನ್ನ ಕೈಯಲ್ಲಿ. ಅದರಲ್ಲೇ ಒಂದು ಚಿಕ್ಕ ಸ್ಕ್ರಿಪ್ಟ್ ಮಾಡ್ತಾರೆ, ಒಂದು ಸ್ಕ್ರೀನ್ ಪ್ಲೇ ಇರುತ್ತೆ. ಸುಮ್ಮನೆ ಫೈಟ್ ಅಂದರೆ ಫೈಟ್ ಥರ ಇಲ್ದಿರ ತುಂಬ ಎಂಗೇಜಿಂಗ್ ಆಗಿರುವಂಥ ಒಂದು ಸ್ಕ್ರೀನ್ ಪ್ಲೇ. ಡೈರೆಕ್ಟರ್ ಸಂಜಯ್ ಅವ್ರ ಸ್ಪೆಷಲೈಸೇಷನ್ನೇ ಈ ಚಿತ್ರದ ಸ್ಕ್ರೀನ್ ಪ್ಲೇ. ಆಮೇಲೆ ನಾನು ಇದರಲ್ಲಿರೋ ತುಂಬ ಸೀನ್ಗಳು ಹೀರೋ ಮತ್ತು ಹೀರೋಯಿನ್ ಜೊತೆ. ಭರತ್ ಅವ್ರ ಜೊತೆ ಆ್ಯಕ್ಟಿಂಗ್, ಫೈಟ್, ಸಾಂಗ್ಸ್, ಡ್ಯಾನ್ಸ್ ಎಲ್ಲದರಲ್ಲೂ ತುಂಬ ತಯಾರಿ ಮಾಡ್ಕೊಂಡು ಬಂದಿರ್ತಕ್ಕಂಥ ಹೀರೋ ಭರತ್. ತುಂಬ ಪ್ರಾಮಿಸಿಂಗ್ ಆಗಿದ್ದಾರೆ, ತುಂಬ ಖುಷಿ ಕೊಟ್ಟಿದೆ. ಸಂಜಯ್, ಕಂಗ್ರಾಟ್ಸ್. ನಿಮ್ಮ ಸ್ಕ್ರೀನ್ ಪ್ಲೇಗೆ ನಾನು ಫ್ಯಾನ್. ಆ್ಯಕ್ಚುಲಿ ತುಂಬ ಕಾಂಪಿಟೇಟಿವ್ ಆಗಿರುತ್ತೆ, ಚಿಕ್ಕ ವಿಷಯನ ತುಂಬ ಅಚ್ಚುಕಟ್ಟಾಗಿ ಮಾಡಿರ್ತಾರೆ. ಹಾಗೆ ಪ್ರೊಡ್ಯೂಸರ್ ಇವ್ರಿಗೆ ರಜತ್ ಅವರು ಸಹ ತುಂಬ ಲ್ಯಾವಿಶ್ ಆಗಿ ಪ್ರೆಸೆಂಟ್ ಮಾಡಿದ್ದಾರೆ. ಈ ಸಿನಿಮಾ ಒಳ್ಳೆಯದಾಗಲಿ. ಜೂನ್ 20 ರಿಲೀಸ್ ಆಗ್ತಾ ಇದೆ ಕರ್ನಾಟಕ ರಾಜ್ಯಾದ್ಯಂತ. ಎಲ್ಲರೂ ನೋಡಿ ಆಶೀರ್ವದಿಸಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ವಿಷಯ ಗೊತ್ತಾಗುತ್ತೆ, ಯಾಕಂದ್ರೆ ಪ್ರತಿ ಕ್ಯಾರೆಕ್ಟರ್ಗೂ ಆ ಕ್ಯಾರೆಕ್ಟರೈಸೇಷನ್ಸ್ ಅಲ್ಲಿ ತುಂಬ ಕ್ಯೂರಿಯಾಸಿಟಿ ಇದ್ದಾರೆ. ಹೀರೋಯಿನ್ನು, ನಂದು, ಕುರಿ ಪ್ರತಾಪ್ ಸರ್, ಎಲ್ಲದಕ್ಕೂ ಅಷ್ಟೇ ಬ್ಯಾಕ್ಗ್ರೌಂಡ್ ಸ್ಪೆಷಲ್ ಆಗಿದೆ ಫಿಲ್ಮಲ್ಲಿ. ಅದೇ ಡೈರೆಕ್ಟರ್ ಸಂಜಯ್ ಸ್ಪೆಷಲೈಸೇಷನ್. ತುಂಬ ಫಿಲಿಮ್ ಥ್ರೂಔಟ್ ಮೂವಿ ತುಂಬ ಕ್ಯೂರಿಯಸ್ ಆಗಿರುತ್ತೆ. ನಾವು ಹೇಳೋದಲ್ಲ, ಪಾಲಿಟಿಕ್ಸು, ರಿಯಲ್ ಎಸ್ಟೇಟು ಎಲ್ಲವನ್ನು ತಿಳ್ಕೊಂಡು ಏನೂ ಮಾಡದೇ ಇರೋಂಥ ಒಂದು ಕ್ಯಾರೆಕ್ಟರ್. ಅದೇ ಇದರಲ್ಲಿರೋದು. ಬಟ್ ಅಂಥವ್ನು ಏನೋ ಒಂದು ಮಾಡ್ತಾನೆ, ಅದು ಎಡವಟ್ಟು ಏನಾಗುತ್ತೆ ಅನ್ನೋದೇ ಸಿನಿಮಾ. ಲೇಟ್ ಆಯಿತು ಸಿನಿಮಾ ಬರೋದು, ನಾನು ಒಪ್ಕೊಳ್ತೀನಿ. ಬಟ್ ಲಾಟ್ ಆಫ್ ಸ್ಟ್ರಗಲ್ ಬಿಟ್ಟು ನಾನು ಏನು ಹೇಳೋಕ್ಕೆ ಇಷ್ಟಪಡಲ್ಲ. ಬಟ್ ಇವತ್ತೊಂದು ಗುಡ್ ನ್ಯೂಸ್, ಒಂದು ಸಿನಿಮಾ ನಮ್ಮದು ಇದೇ ಮಂತ್ 20th ರಿಲೀಸ್ ಆಗ್ತಾ ಇದೆ. ಸೊ ಇದೊಂದು ಸೆಲೆಬ್ರೇಟ್ ಮಾಡೋ ಸಿನಿಮಾ. ಯಾವುದೋ ಒಬ್ಬ ಹೊಸ ಹೀರೋಗಾಗಿರಲಿ, ಡೈರೆಕ್ಟರ್ ಆಗಿರಲಿ, ಅವ್ರ ಮೊದಲನೇ ಸಿನಿಮಾ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ನನಗೆ ಈ ಸಿನಿಮಾ ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್. ಸೊ ಫಸ್ಟ್ ಆಫ್ ಆಲ್ ನಾನು ಸ್ಪೆಷಲ್ ಥ್ಯಾಂಕ್ಸ್ ಹೇಳಬೇಕಾಗಿ ಫಸ್ಟ್ ನನ್ನ ಟೀಮಿಗೆ, ನನ್ನ ಜೊತೆ ಟ್ರಾವೆಲ್ ಆಗಿರೋ ಪ್ರತಿಯೊಬ್ಬ ಹೀರೋ ಭರತ್ ಸಾಗರ್, ಹೀರೋಯಿನ್ ಯಶಸ್ವಿನಿ,
ಶಂಕರ್ ಮೂರ್ತಿ ಅವರು, ಕುರಿ ಪ್ರತಾಪ್ ಅವರು, ವಿಜಯ್ ಚಂದ್ರ ಅವರು, ಬ್ಯಾಂಕ್ ಜನಾರ್ದನ್ ಸರ್, ದಿಲೀಪ್, ಮುರಳಿ ಸರ್, ಸುಮಾರು ಜನ ಇದ್ದಾರೆ. ಅವರೆಲ್ಲ ಸಿನಿಮಾಗೆ ಟ್ರಾವೆಲ್ ಆಗ್ಬಿಟ್ಟು ಸ್ಟಾರ್ಟಿಂಗ್ ನಂಗೆ ಸಪೋರ್ಟ್ ಮಾಡ್ಕೊಂಡ್ ಬಂದು ಇಲ್ಲಿ ತನಕ ನಾವು ರೀಚ್ ಆಗಿದ್ದೇವೆ ಅಂದ್ರೆ ಇಟ್ಸ್ ಕಂಪ್ಲೀಟ್ಲಿ ಎ ಟೀಮ್. ಶೂಟ್ ಆಗಿದ್ದಾರೆ, ಬರ್ಲಿಕ್ಕಾಗಿಲ್ಲ. ಹಾಗೆ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಒಂದು ಕೆ ಲೋಕೇಶ್ ಅವರು ಅದ್ಭುತವಾದ ಒಂದು 5 ಸಾಂಗ್ ಕೊಟ್ಟಿದ್ದಾರೆ. ಹಾಗೆ ಮ್ಯೂಸಿಕ್ ಪ್ರೊಡ್ಯೂಸರ್ ಬಂದು ಸಂಜೀವ್ ಥಾಮಸ್ ಅವರು. ಈ ಸಿನಿಮಾ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಆಗಿರ್ಬೋದು, ರೀ ರೆಕಾರ್ಡಿಂಗ್ ಎಲ್ಲ ಅವರೇ ಮಾಡಿರೋದು. ನಾಳೆ ನೀವು ಸಿನಿಮಾ ನೋಡ್ಬೇಕಾದ್ರೆ ಥಿಯೇಟರ್ ನಿಮ್ಗೆ ಅನ್ಸುತ್ತೆ ಪ್ರತಿ ಸೀನ್ ನಿಮಗೆ ಕ್ಯೂರಿಯಾಸಿಟಿ ಬಿಲ್ಡ್ ಆಗುತ್ತೆ. ಬಿಕಾಸ್ ಒಂದು ಕಂಪ್ಲೀಟ್ ಸ್ಕ್ರೀನ್ ಪ್ಲೇ ಬೇಸ್ಡ್ ಮೂವಿ ಆಗಿರೋದಕ್ಕೋಸ್ಕರ ನಿಮಗೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಆಗಲಿ, ಇಟ್ಸ್ ರೀ ರೆಕಾರ್ಡಿಂಗ್ ಆಗಲಿ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಇರುತ್ತೆ ಮೂವಿಯಲ್ಲಿ. ಸೊ ಅವರಿಬ್ಬರಿಗೂ ಸ್ಪೆಷಲ್ ಥ್ಯಾಂಕ್ಸ್. ಹಾಗೆ ಈ ಸಿನಿಮಾದಲ್ಲಿ ಸಂಚಿತ್ ಹೆಗಡೆ ಅವರು ವಾಯ್ಸ್ ಕೊಟ್ಟಿದ್ದಾರೆ, ಆಂಟನಿ ದರ್ಶನ್ ಅವರು ಹಾಡಿದ್ದಾರೆ, ಅನುರಾಧ ಭಟ್ ಅವರು ಹಾಡಿದ್ದಾರೆ. ಸೊ ನಾಗೇಂದ್ರ ಪ್ರಸಾದ್ ಅವರು ಲಿರಿಕ್ ರೈಟರ್ ಆಗಿ ವರ್ಕ್ ಮಾಡಿದ್ದಾರೆ. ಸೊ ಸಾಕಷ್ಟು ಥ್ರಿಲ್ಲರ್ ಮಂಜು ಮಾಸ್ಟರ್, ಡ್ಯಾನಿ ಮಾಸ್ಟರ್ ಫೈಟ್ ಕೊರಿಯೋಗ್ರಫಿ ಮಾಡಿದ್ದಾರೆ. ಸೊ ಒಂದು ಹೇಳ್ಬೇಕಾದ್ರೆ ಒಂದು ಹೀರೋ ಡೈರೆಕ್ಟರ್ ಬಂದ್ಬಿಟ್ಟು ನ್ಯೂ ಕಮರ್ಸ್ ಆಗಿರ್ಬೋದು, ಬಟ್ ನಮ್ಮ ಬೆನ್ ಹಿಂದೆ ಎಲ್ಲ ಸೀನಿಯರ್ಸ್ ಇದ್ದಾರೆ. ಸೊ ಅವ್ರ ಸಪೋರ್ಟ್, ಅವ್ರ ಗೈಡೆನ್ಸ್ ಇಂದ ಈ ಸಿನಿಮಾ ತುಂಬಾ ಅಚ್ಚುಕಟ್ಟಾಗಿ ಬಂದಿದೆ. ನಾನು ಹೇಳೋದಷ್ಟೇ, ನಿಮ್ಮನ್ನ ಯಾವ ಥಿಯೇಟರ್ಲಿ ಬೋರ್ಲಾಗ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಮದು. ನಿಮ್ಮ ಸಿನಿಮಾ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ತನಕ ನಿಮ್ಗೊಂದು ಕ್ಯೂರಿಯಾಸಿಟಿ ಇರುತ್ತೆ. ನೆಕ್ಸ್ಟ್ ಏನಾಗುತ್ತೆ ಎಲ್ಲಿ ನಿಮ್ಗೆ ರಿವೀಲ್ ಆಗಲ್ಲ. ಬಿಕಾಸ್ ಈಗೆಲ್ಲ ನಾವು ನೋಡ್ತಾ ಇದ್ದೀವಿ, ಒಂದು 5 ಮಿನಿಟ್ಸ್ ಬೋರ್ ಆಗ್ತಾ ಇದ್ದಂಗೆ ಥಿಯೇಟರ್ಲಿ ಎದ್ದೋಗ್ಬಿಡ್ತಾರೆ, ಸಾಂಗ್ಸ್ ಎಲ್ಲ ಓಪನ್ ಮಾಡ್ಕೊಂಡು ನೋಡ್ತಾ ಇರ್ತಾರೆ. ಸೊ ಹಾಗಾಗ್ಲಾರಂಗೆ ಪ್ರತಿಯೊಬ್ಬ ಆಡಿಯನ್ಸ್ನ ಒಂದು ಎಂಗೇಜ್ ಮಾಡಿ ಇಟ್ಕೊಂಡು ಕೊನೆ ತನಕ ಏನಾಗುತ್ತೆ ಅನ್ನೋದೇ ಈ ಸಿನಿಮಾ. ಸೊ ಟೈಮ್ ಕಾಲವೇಗೋಸ್ಕರ ಅಂತ ಇದೆ, ನಿಮ್ಗೆ ಆಲ್ರೆಡಿ ಎಲ್ಲರೂ ಗೊತ್ತಾಗ್ಬಿಡುತ್ತೆ ಏನಿದು ಕಾಲ ಅಂದ್ರೆ ಟೈಮಿಗೆ ಸಂಬಂಧಪಟ್ಟಿದ್ದಂತ. ಈ ಸಿನಿಮಾದಲ್ಲಿ ಕೂಡ ಅಷ್ಟೇ, ಒಂದು ಹೀರೋ, ಹೀರೋಯಿನ್, ಅದರ್ ಕ್ಯಾರೆಕ್ಟರ್ಸ್ ಅವ್ರ ಲೈಫಲ್ಲಿ ಏನ್ ಅನ್ಕೊಂಡಿರ್ತಾರೆ, ಟೈಮ್ ಯಾವ ತರ ಅವ್ರ ಜೊತೆ ಆಟ ಆಡುತ್ತೆ, ಕೊನೆಗೆ ಟೈಮ್ ಗೆಲ್ಲುತ್ತಾ ಇವ್ರು ಗೆಲ್ತಾರ, ಏನಾಗುತ್ತೆ ಅಂಬುದೇ ಕಾಲವೇ ಮೋಸಗಾರ. ಇದೇ ತಿಂಗಳ ಜೂನ್ 20 ರಾಜ್ಯಾದ್ಯಂತ ರಿಲೀಸ್ ಆಗ್ತಾ ಇದೆ. ನಾನು ನಿಮ್ಗೆ ಪ್ರಾಮಿಸ್ ಮಾಡ್ತಾ ಇದ್ದೀನಿ, ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದೀವಿ. ದಯವಿಟ್ಟು ಎಲ್ಲರೂ ಬಂದು ಥಿಯೇಟರ್ ನೋಡಿ ಈ ಸಿನಿಮಾನ ಗೆಲ್ಸ್ಕೊಡಿ. ಥ್ಯಾಂಕ್ ಯು. ಹೇಗೆ ವ್ಯಕ್ತಪಡಿಸ್ತಾನೆ ಅನ್ನೋದು ಆ ಸಿಚುವೇಶನ್ ಅಲ್ಲಿ ಬರೋ ಸಾಂಗ್ ಬಿಟ್ರೆ ಇದೇ ಬೆಸ್ಟ್ ಸಿನಿಮಾ ಅಲ್ಲ ಸರ್. ಸೊ ಸಿನಿಮಾದಲ್ಲಿ ತುಂಬಾ ಅಂದ್ರೆ ತುಂಬಾ ಕಂಟೆಂಟ್ ಇದೆ. ಸೊ ಅದು ನೋಡ್ತಾ ಅವ್ರಿಗೆ ಕನೆಕ್ಟ್ ಆಗುತ್ತೆ. ಈ ಸಾಂಗ್ ಏನಕ್ಕೆ ಬರುತ್ತೆ, ಯಾವ ರೀಸನ್ಗೆ ಬರುತ್ತೆ ಅನ್ನೋದು ಡೆಫಿನೆಟ್ಲಿ ಸಿನಿಮಾ ನೋಡ್ಬೇಕಾದ್ರೆ ಜನಕ್ಕೆ ಆಡಿಯನ್ಸ್ ಗೊತ್ತಾಗುತ್ತೆ ಸರ್. ಕಂಪ್ಲೀಟ್ ಆಕ್ಷನ್, ಲವ್, ಎಂಟರ್ಟೈನರ್ ಸರ್. ತುಂಬಾ ಟ್ವಿಸ್ಟ್, ವಿಜಯ್ ಚಂದ್ರ ಸರ್ ಹೇಳಿದಂಗೆ ತುಂಬಾ ಟ್ವಿಸ್ಟ್ ಇರುತ್ತೆ, ಟರ್ನ್ ಇರುತ್ತೆ, ಆಡಿಯನ್ಸ್ನ ಎಂಗೇಜ್ ಮಾಡುತ್ತೆ. ನೆಕ್ಸ್ಟ್ ಏನಾಗುತ್ತೆ ಅಂತ ಯಾರು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ಸರ್. ಒಂದು ಲವ್ ಸ್ಟೋರಿ ಆಗಿರ್ಬೋದು, ಏನು ಸ್ಪೆಷಲ್ ಇದೆ ಅಂತ ಅನಿಸ್ಬೋದು, ಬಟ್ ನೀವು ಮೂವಿ ನೋಡ್ತಾ ಗೊತ್ತಾಗುತ್ತೆ. ಈಚ್ ಅಂಡ್ ಎವ್ರಿ ಟೈಮ್ ವಿಜಯ್ ಚಂದ್ರ ಆಗಿರ್ಬೋದು, ವಿಲನ್ ಮಾಡಿದ ದರ್ಶನ್ ಆಗಿರ್ಬೋದು, ಕುರಿ ಪ್ರತಾಪ್ ಅವರು, ಪ್ರತಿಯೊಬ್ಬರು ಪ್ರತಿ ಸೀನಲ್ಲೂ ಒಂದು ಇಂಪಾರ್ಟೆನ್ಸ್ ಇದೆ. ಥ್ರೂ ಔಟ್ ಸಿನಿಮಾ ಎಂಗೇಜಿಂಗ್ ಅಲ್ಲೇ ಇರುತ್ತೆ ಸರ್. ಸರ್ ಟೋಟಲ್ ಬ್ಯಾಂಗ್ಳೂರಲ್ಲಿ ಶೂಟ್ ಆಗಿದೆ. ಇಲ್ಲ ಸರ್, ಎಲ್ಲ ಟೋಟಲ್ ಸಾಂಗ್ಸ್ ಆಗಲಿ ಎಲ್ಲ ಬ್ಯಾಂಗ್ಳೂರಲ್ಲಿ ಶೂಟ್ ಆಗಿದೆ ಸರ್. ಇದು ಸ್ಟಾರ್ಟ್ ಆಗಿದ್ದು 2020 ಸರ್. 2019 ಶೂಟ್ ಎಲ್ಲ ಮುಗಿದಿತ್ತು. 2020 ರಿಲೀಸ್ ಆಗಬೇಕಾಯಿತು, ಬಟ್ ಕೊರೋನಾದಿಂದ ಅದರ್ ಸಮ್ ಪ್ರಾಬ್ಲಮ್ಸ್ ಇಂದ ರಿಲೀಸ್ ಆಗಕ್ಕಾಗಲಿಲ್ಲ. ಬಟ್ ಫೈನಲಿ ರಿಲೀಸ್ ಮಾಡಿದ್ದಾರೆ. ಹಾಂ ಸರ್, ಅದು ಅವ್ರ ಬರ್ಡೇಗೆ ನಾವು ಮೀಟ್ ಆದಾಗ ಜಸ್ಟ್ ಒಂದು 5 ಮಿನಿಟ್ಸ್ ಟೈಮ್ ಇತ್ತು. ಅಷ್ಟರಲ್ಲೇ ಒಂದೆರಡು ಸಾಂಗು ಪ್ಲಸ್ ಟ್ರೈಲರ್ ಎಲ್ಲ ತೋರಿಸಿದಾಗ ಅವ್ರು ತುಂಬ ಬೆಸ್ಟ್ ವಿಶಸ್ ಕೊಟ್ಟರು. ಪ್ಲಸ್ ನಮ್ಗೆ ಅದೇ ಇತ್ತು ಸರ್, ಅದು ಆ ಇನ್ಸಿಡೆಂಟ್ ನಡಿಬಾರ್ದಾಗಿತ್ತು, ನಡೆದೋಯ್ತು. ಅವ್ರು ಇದ್ದಿದ್ರೆ ಮೋಸ್ಟ್ಲಿ ಅವ್ರು ಕೂಡ ಇವತ್ತು ವೇದಿಕೆಯಲ್ಲಿ ಇರ್ತಿದ್ರು ಅಂತ ಅನಿಸ್ತಾ ಇತ್ತು. ಮತ್ತೆ ಜಾಬ್ ಮಾಡ್ತಾ ಇದ್ದೆ ಸರ್. ನಾನು ಡಿಪ್ಲೊಮಾ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಎಲ್ಲ ಮುಗಿಸ್ಬಿಟ್ಟು ನಾನು ಜಾಬ್ ಮಾಡ್ತಿದ್ದೆ. ಮುಂಚೆಯಿಂದ ಕೂಡ ಸಿನಿಮಾ ಅಂದರೆ ತುಂಬ ಪ್ಯಾಷನ್. ಸೊ ಹಾಗಾಗ್ಬಿಟ್ಟು ಅದನ್ನು ಬಿಟ್ಬಿಟ್ಟು ನಂದು ರಿಯಲ್ ಡ್ರೀಮ್ ಏನಿದೆ, ನಂದು ಇರೋದೇ ಸಿನಿಮಾ. ಸೊ ಇದನ್ನೇ ನಾನು ಕಂಟಿನ್ಯೂ ಮಾಡ್ಬೇಕು ಅನ್ಕೊಂಡ್ಬಿಟ್ಟು ಐ ಕೇಮ್ ಇನ್ ಟು ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಈ ಜರ್ನಿ ಸ್ಟಾರ್ಟ್ ಆಯಿತು. ಫೈಟ್ ಇದೆ, ಕಾಮಿಡಿ ಇದೆ, ಎಮೋಷ್ನಲ್ ಇದೆ ಅಂತ ಹೇಳಿದ್ರು. ಎಲ್ಲದೂ ನಿಭಾಯಿಸಿದ್ದೀನಿ ಅಂತ ನಾನು ಅಂದ್ಕೊಂಡಿದ್ದೀನಿ ಸರ್. ಕೇಳಿದ್ರೆ ಕೇಳಿ ಸರ್. ಸರ್ ಇದು ನಾನು ಮಾಡಲಿಂಗ್ ಮಾಡ್ತಾಯಿದ್ದೆ. ನಾನು ವಸಿಷ್ಠರ ಜೊತೆ ಮಾಡಲಿಂಗ್ ಒಟ್ಟಿಗೆ ಮಾಡಿದ್ದೆ. ಸೊ ಅದಾದ ನಂತರ ನನಗೆ ಎಲ್ಲರೂ ಹೇಳ್ತಾಯಿದ್ರು, ಇನ್ನೊಂದು ಹೀರೋ ಟ್ರೈ ಮಾಡು, ಇಲ್ಲ ಆ್ಯಕ್ಟಿಂಗಲ್ಲಿ ಟ್ರೈ ಮಾಡು, 100% ಏನೊಂದು ಆಗ್ತೀಯ ಅಂತ. ಸೊ ಸಣ್ಣ ಪಾತ್ರದಲ್ಲಿ ಹಂಗೆ ನಾನು ರಂಗಶಂಕರ ಅದರಲ್ಲೇ ನಾಟಕಗಳು ಮಾಡಿಕೊಂಡು ಅಲ್ಲೊಂದು ಸಣ್ಣ ಕ್ಯಾರೆಕ್ಟ್ರು, ಸಣ್ಣ ಪಾತ್ರ, ಒಂದೇ ಸಣ್ಣ ಡೈಲಾಗ್ ಕೊಟ್ಟರು. ಆ ಡೈಲಾಗ್ನ ನಾನು ಒಂದು ಡೈಲಾಗ್ ಹೇಳೋಕ್ಕೂ ಬರ್ತಾ ಇರಲಿಲ್ಲ, ಅಷ್ಟು ಕಷ್ಟಪಡ್ತಿದ್ದೆ. ಆ ಡೈಲಾಗ್ನ ಹೇಳಿದಾಗಲೇ ಗೊತ್ತಾಯಿತು, ಆರ್ಟಿಸ್ಟ್ ಅಂದರೆ ಇಷ್ಟು ಇನ್ವಾಲ್ವ್ಮೆಂಟ್ ಇರುತ್ತೆ ಅಂತ ನನಗೆ ಅವಾಗ ಗೊತ್ತಾಯಿತು. ಅದಾದ ನಂತರ ಒಂದು ಸಣ್ಣ ಪಾತ್ರಗಳು ಮಾಡಿಕೊಂಡು ಇವತ್ತು ಸೆಕೆಂಡ್ ಹೀರೋ ಆಗಿರ್ಬೋದು, ಇನ್ನೊಂದು ಮೇನ್ ಕ್ಯಾರೆಕ್ಟರ್ ಆಗಿರ್ಬೋದು, ಈ ಥರ ಮಾಡ್ಕೊಂಡು ಇವತ್ತು ನನಗೆ ಕಾಲವೇ ಮೋಸಗಾರ ಸಿನಿಮಾ ಸಂಜಯ್ ಎಸ್ ಪುರಾಣಿಕ್ ಅವರು ನನಗೆ ಇವತ್ತೊಂದು ಚಾನ್ಸ್ ಕೊಟ್ಟರು. ಸೊ ಅದನ್ನು ನಿಭಾಯಿಸಿದ್ದೀನಿ. ತುಂಬ ಖುಷಿ ಆಗ್ತಿದೆ. ಇವತ್ತು ನನ್ನ ಸಿನಿಮಾ ಮೇನ್ ಹೀರೋ ಆಗಿ ನನ್ನ ಸಿನಿಮಾ ರಿಲೀಸ್ ಆಗ್ತಿದೆ ಅಂದಾಗ ತುಂಬ ಎಕ್ಸೈಟ್ ಆಗಿದ್ದೀನಿ. ತುಂಬ ಥ್ಯಾಂಕ್ಸ್.
ಸರ್ ರಂಗಶಂಕರದಲ್ಲಿ ನಾಟಕ ಮಾಡ್ತಿದ್ದೆ ಸರ್. ಫೈಟಿಂಗ್ ಬಂದು ಗಂಗಾಧರ್ ಮಾಸ್ಟ್ರು ನನಗೆ ಹೇಳ್ಕೊಡ್ತಾ ಇದ್ರು. ಸೊ ಫ್ರಂಟ್ ಫ್ಲಿಪ್ ಆಗಿರಲಿ, ಬ್ಯಾಕ್ ಫ್ಲಿಪ್ ಆಗಿರಲಿ, ಎಲ್ಲ ಥರ ಕಿಕ್ಸ್ ಆಗಿರಲಿ ಎಲ್ಲ ಅವ್ರ ಹತ್ರನೇ ಕಲ್ತ್ಕೊಂಡೆ. ಡ್ಯಾನ್ಸ್ ಎಲ್ಲ ಒಂದು ನಮ್ಮ ಸ್ಟುಡಿಯೋದಲ್ಲಿ ನಾಗಿ ಸರ್ ಅಂತ ಅವ್ರ ಜೊತೆ ಕಲಿತಾ ಇದ್ದೆ. ಸೊ ಕಲ್ತ್ಕೊಂಡೆ ಎಲ್ಲ ರೆಡಿ ಆಗಿಬಿಟ್ಟು ಪ್ರಮೋಷನ್ ಮಾಡೋದು. ವಿ ಕಾಂಟ್ ರೀಚ್. ನಾವು ತುಂಬ ಎಲ್ಲರೂ ರೀಚ್ ಆಗಕ್ಕೆ ಇದ್ರು, ಒಂದು ಕೆಲವರನ್ನ ರೀಚ್ ಆಗ್ತಿದ್ದೀವಿ. ಖಂಡಿತವಾಗ್ಲೂ ಇಷ್ಟಪಟ್ಟು ಮೌತ್ ಪಬ್ಲಿಸಿಟಿ ಆಗುತ್ತೆ. ನಾವು ಈಗ ರೀಚ್ ಮಾಡಬೇಕು ಅಂದ್ರೆ ಫಸ್ಟ್ ಆಟೋ ಪ್ರಮೋಷನ್ನಿಂದನೇ ಸ್ಟಾರ್ಟ್ ಮಾಡಿದ್ವಿ. ಸೊ ಆಟೋ ಪ್ರಮೋಷನ್ ಸ್ಟಾರ್ಟಿಂಗ್ ಬಳ್ಳಾರಿ ಮಾಡಿದ್ವಿ. ತುಂಬ ಖುಷಿ ಆಯ್ತು ನನಗೆ. ಫಸ್ಟಿಗೆ ಹೋದಾಗ ಸರ್ ಕೋಚ್ ಅನ್ಸ್ಕೂಲಿ ಸರ್ ಅಂತೆಲ್ಲ ರಿಕ್ವೆಸ್ಟ್ ಮಾಡಿದೆ. ಅವರು ಇಲ್ಲಪ್ಪ ಹಂಗೆ ಹಿಂಗೆ ಅಂತ ಮುಖ ನೋಡಿದ್ರೆ ಟ್ರೈಲರ್ ತೋರಿಸಿದ್ದು ತುಂಬ ಖುಷಿಪಟ್ಟರು. ಇಲ್ಲಪ್ಪ ನೀವು ಬೆಳೀತಾ ಅಂತ ಹೇಳ್ಬಿಟ್ಟು ಅವರೆಲ್ಲ ಅಂಟಿಸ್ಬಿಟ್ಟು ಫೋಟೋ ಎಲ್ಲ ಆಟೋಗೂ ನಾವೇ ಅಂಟಿಸ್ಬಿಟ್ಟು ಪ್ರಮೋಷನ್ ಸ್ಟಾರ್ಟ್ ಮಾಡಿ. ಆಟೋ ಪ್ರಮೋಷನ್ ಅದು ಬಿಟ್ಟು ನಾವು ಎಲ್ಲ ಥರ ಈಗ ಆನ್ಲೈನ್ ಪ್ರಮೋಷನ್ ಆಗಿರಲಿ, ಪ್ರತಿಯೊಂದು ಮೀಡಿಯಾದಲ್ಲೂ ನಾವು ಪ್ರಮೋಷನ್ ಮಾಡ್ತಾಯಿದ್ದೀವಿ. ಖಂಡಿತವಾಗ್ಲೂ ಎಲ್ಲ ಕಡೆ ರೀಚ್ ಮಾಡ್ತೀವಿ. ಸಿನಿಮಾ ರಿಲೀಸ್ ಆಗಿದ್ದ ಮುಂಚೆ ಎಲ್ಲರೂ ರೀಚ್ ಮಾಡಿ ಥಿಯೇಟರ್ಗೆ ಕರೆದ್ಬಿಟ್ಟು ಅವ್ರಿಗೆ ಇಷ್ಟಪಡಿಸ್ತೀವಿ. ಮೌತ್ ಪಬ್ಲಿಸಿಟಿ ಆಗುತ್ತೆ. ನಿಮ್ಮಿಂದ ಸಪೋರ್ಟ್ ಬೇಕು ಸರ್. ಎಲ್ಲ ನಮ್ಮ ಪ್ರಿಂಟ್ ಮೀಡಿಯಾ ಆಗಿರಲಿ, ಪ್ರೆಸ್ ಮೀಡಿಯಾ ಆಗಿರಲಿ, ಎಲ್ಲರೂ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಇದ್ದರೆ ನಾವೆಲ್ಲ ಬೆಳೆಯೋದು. ಹೊಸ ಹೊಸ ಕಲಾವಿದರು ನಿಮ್ಮ ಸಪೋರ್ಟ್ ನಮ್ಗೆ ಸದಾ ಇರಬೇಕು. ನೀವು ಇದರಿಂದ ನಾವು ಹೊಸ ಹೊಸ ಕಲಾವಿದರು ಬೆಳೆಯೋಕ್ಕೆ ಸಾಧ್ಯ. ವಸಿಷ್ಠ ಸರ್ ವಸಿಷ್ಠ ಮಗ ಬಾ ಮಗ ಮೇಲೆ ವಸಿಷ್ಠ ಸರ್ ನಾವೆಲ್ಲರೂ ನಿಮ್ಮ ಫ್ಯಾನ್. ಟೈಮಿಂಗ್ ಒಂದು ಸ್ವಲ್ಪ ಮಿಸ್ಕಮ್ಯುನಿಕೇಶನ್ ಆಗಿತ್ತು. ಕಾಲವೇ ಮೋಸಗಾರ ಅಲ್ವಾ ಟೈಟ್ಲೇ ಹೇಳುತ್ತೆ. ಏನಂದ್ರೆ ಗೆಸ್ಟ್ ಆಗಿ ಬಂದವನಲ್ಲ ಇಲ್ಲಿ ಇವನು. ನಾನು ಸಿನಿಮಾಗೆ ಬರೋಕ್ಕೆ ಮುಂಚಿಂದ ಗೆಳೆತನ ನಮ್ಮದು. ಒಟ್ಟಿಗೆ ಮಾಡಲಿಂಗ್ ಮಾಡ್ತಿದ್ವಿ. ನನಗೂ ಇವನಿಗೂ ಕಾಂಪಿಟೇಷನ್ ಅಂದರೆ ಡೇ ಬಾಡಿ ಮಾಡೆಲ್ಸ್ ಕಡಿಮೆ ಇದ್ದಾಗ ಅವಾಗೆಲ್ಲ ಫುಲ್ಲು ಗ್ರೂಮ್ಡ್ ಆಗಿ ಸ್ಲಿಮ್ ಆಗಿ ಪ್ಯಾಕ್ಸ್ ಮಾಡಿಕೊಂಡು ನಾನು ಇವನು ಒಟ್ಟಿಗೆ ಬೇರೆ ಬಾಡಿ ರ್ಯಾಂಪ್ ಮಾಡ್ತಾ ಇದ್ವಿ. ಇವನ ಮೇಲೆ ಒಂದು ಸ್ವಲ್ಪ ಹೊಟ್ಟೆವ್ರಿ ನನಗೆ ಒಂಚೂರು ಬೆಳಗಿದ್ದ. ಆಮೇಲೆ ಚೆಸ್ಟ್ ನನಗೆ ಒಂದು ಸ್ವಲ್ಪ ಚೆನ್ನಾಗಿತ್ತು ಅಂತ ಯಾವಾಗಲೂ ಒಂಥರ ಐ ಯೂಸ್ ಟು ಎನ್ವಿ ಅಂದರೆ ಅದು ಮಗ ಹೆಂಗೆ ಸ್ವಲ್ಪ ಇನ್ನೂ ಬಂಪ್ ಮಾಡಬೇಕು ಚೆಸ್ಟ್ ಅಂತ ಇವನ ಹತ್ರ ಗೈಡೆನ್ಸ್ ತೊಗೊಂಡಿದ್ದ ದಿನಗಳು ಇದೆ. ಆವತ್ತಿಂದ ಇಲ್ಲಿ ತನಕ ಅವನ ಪರಿಚಯ, ಗೆಳೆತನ, ಅವನ ವ್ಯಕ್ತಿತ್ವ ಹಾಗೆ ಇದೆ. ಆ ಒಂದು ಕಾರಣಕ್ಕೆ ನಾನು ಖುಷಿಯಿಂದ ಒಬ್ಬ ಗೆಳೆಯನಾಗಿ ಇಲ್ಲಿ ಬಂದಿದ್ದೀನಿ ಗೆಸ್ಟ್ ಆಗಿ. ಏನಕ್ಕಿಂತ ಹೆಚ್ಚಿಗೆ ಏನಂದರೆ ಪ್ರತಿ ಸಲ ಪ್ರತಿಯೊಂದು ಪ್ರತಿಭೆ, ಅದು ಆರ್ಟಿಸ್ಟ್ ಆಗಲಿ ಅಥವಾ ಟೆಕ್ನಿಷಿಯನ್ಸ್ ಆಗಲಿ ಯಾರೇ ಆಗಲಿ, ಆ ಒಂದು ಉದ್ಯಮಕ್ಕೆ ಅಂತ ಬಂದಾಗ ಅವ್ರಿಗೆ ಹಿರಿಯರ ಪ್ರೋತ್ಸಾಹ, ಹಿರಿಯರ ಬೆಂಬಲ ತುಂಬ ಮುಖ್ಯ ಆಗುತ್ತೆ. ನಮ್ಮ ಸಿನಿಮಾ ಕ್ಷೇತ್ರದಲ್ಲಂತೂ ನಿಮ್ಮಗಳ ಅಂದರೆ ಮಾಧ್ಯಮದವರ ಪಾತ್ರ ತುಂಬ ಮುಖ್ಯ. ಯಾಕಂದರೆ ನೀವುಗಳು ನಮಗೆ ಯಾವಾಗಲೂ ತಟ್ಟಿದ್ರಿಂದಾನೆ ಇಲ್ಲಿ ತನಕ ಬಂದು ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆ ನಿಂತ್ಕೊಂಡು ಮಾತಾಡುವಂಥ ಸ್ಥಿತಿಗೆ ನಾವು ಬಂದಿದ್ದೀವಿ. ನೀವು ನಿಮ್ಮ ಮಾರ್ಗದರ್ಶನ, ಜನರ ಪ್ರೀತಿ ಎಲ್ಲರನ್ನೂ ಬೆಳೆಸುತ್ತೆ. ಹಾಗೆ ಅದಕ್ಕೆ ನಿದರ್ಶನವಾಗಿ ನನ್ನ ಅತಿ ಪ್ರೀತಿಯ ನಟ ಬಿರಾದಾರ್ ಸರ್ ಬಂದಿದ್ದಾರೆ. ನಮಸ್ಕಾರ. ರಾಮಾನಂದ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಪ್ರೆಸೆನ್ಸ್. ನಮ್ಮ ಹುಡುಗನಿಗೆ ಸಪೋರ್ಟ್ ಮಾಡಕ್ಕೆ ಬಂದಿದ್ದೀರಿ. ಜೊತೆಗೆ ಹಿರಿಯ ಕಲಾವಿದರು ನಮ್ಮ ಗೆಳೆಯರು ವಿಜಯ್ ಚಂಡೂರು ಇದ್ದಾರೆ. ಸೊ ಭಾಳ ವರ್ಷದ ಗೆಳೆಯರು, ಅವರು ಕೂಡ ತುಂಬ ಖುಷಿ ಆಯಿತು ತುಂಬ ದಿವಸ ಆದ್ಮೇಲೆ ಸಿಕ್ಕಿ. ಈಗ ಅಂದರೆ ನೀವು ಸರ್ ಮಾತಾಡ್ತಾ ಹೇಳಿದ್ರಿ ವಿಮಾನ ಪತನ ಆಯಿತು, ಕಾಲದ ಮೋಸಗಾರ, ಕಾಲ ತುಂಬ ಕ್ರೂರಿ. ಹೌದು, ಸಹಜ. ಅಂದರೆ ತುಂಬ ವಿಷಯಗಳು ಇತ್ತೀಚೆಗೆ ಅಂದರೆ ಪಿಕ್ನಿಕ್ ಹೋದವರು, ನಾನು ಫೇಸ್ಬುಕ್ ಟ್ವಿಟರ್ ಬರ್ಕೊಂಡಿದ್ದೆ. ಪಿಕ್ನಿಕ್ ಹೋದವರು, ವೆಕೇಶನ್ಗೆ ಹೋದವರು ಯಾರೋ ಟೆರರಿಸ್ಟ್ಗಳು ಬಂದ್ಬಿಟ್ಟು ಶೂಟ್ ಮಾಡಿ ಸಾಯಿಸ್ಬಿಡ್ತಾರೆ. ಒಂದು 26 ಜನ ಸತ್ತು ಹೋಗ್ತಾರೆ. ಅವ್ರಿಗೆ ಗೊತ್ತಿರಲಿಲ್ಲ ನಾನು ಸಾಯ್ತೀನಿ, ಹೋಗ್ತಾ ಇರಲಿಲ್ಲ ಯಾರು. ವಿಮಾನ ಪತನ ಆಗಿದ್ದಾಗಲಿ ಅಥವಾ ಹಾಸ್ಟೆಲ್ ಕೂತ್ಕೊಂಡು ಓದ್ತಿದ್ದಾಗ ವಿಮಾನ ಬಂದು ನಮ್ಮ ಮೇಲೆ ಇರ್ತೈತೆ ಅಂತ ಯಾರು ಎಕ್ಸ್ಪೆಕ್ಟ್ ಮಾಡಿರಲ್ಲ. ಅಂಡ್ ಈ ಸಿನಿಮಾಗೆ ಬೆಸ್ಟ್ ವಿಶಸ್ ಕೊಡೋದಂಥ ಅಪ್ಪು ಸರ್, ಅದು ಅಕಾಲಿಕ ಮರಣ, ನಮ್ಮನ್ನು ತುಂಬ ಬೇಗ ಹೋದ್ರು. ಈ ಥರ ಕಾಲ ಹಲವಾರು ಮಜಲಲ್ಲಿ ಹಲವಾರು ರೀತಿಯಲ್ಲಿ ನಮ್ಮನ್ನು ಬಾಧಿಸುತ್ತೆ, ನಮ್ಮನ್ನು ಶೋಷಿಸುತ್ತೆ, ಎಲ್ಲವೂ ಹೌದು. ಜೊತೆಗೆ ನಮ್ಮ ಅಭಿವೃದ್ಧಿಗೂ ಅದೇ ಕಾಲ ನಿರ್ಣಯ ಮಾಡುತ್ತೆ. ಆ ಒಂದು ಕಾಲದ ಚಕ್ರದಲ್ಲಿ ಈ ಒಂದು ಸಿನಿಮಾ ತಡವಾಗಿ ಅಂದರೆ ಸಿಲುಕಿ ತಡವಾಗಿ ಈಚೆ ಬರ್ತಿದೆ, ರಿಲೀಸ್ ಆಗ್ತದೆ. ಬಹಳ ವರ್ಷದ ಇವನ ಪ್ರಯತ್ನ ನನಗೆ ಹತ್ತಿರದಿಂದ ನೋಡಿದ್ದೀನಿ, ಕೇಳಿದ್ದೀನಿ. ಆ್ಯಂಡ್ ತುಂಬಾ ವೆರಿ ಪ್ರಾಮಿಸಿಂಗ್ ಫೆಲೋ, ಪ್ರಾಮಿಸಿಂಗ್ ಆ್ಯಕ್ಟರ್ ಆಗಿ ಬರ್ತಾನೆ ಅಂತ ನನಗೆ ಅನಿಸುತ್ತೆ. ಸ್ಕ್ರೀನ್ ಪ್ರೆಸೆನ್ಸ್ ತುಂಬ ಚೆನ್ನಾಗಿದೆ. ಮೊದಲಿಂದೂ ಈಸ್ ಅ ಗುಡ್ ಲುಕಿಂಗ್ ಗೈ. ಬಟ್ ಆ ಸ್ಕ್ರೀನ್ ಮೇಲೆ ನ್ಯೂಬಿ ಅಂತ ಅನ್ಸಲ್ಲ, ಹೊಸದಾಗಿ ಸಿನಿಮಾ ಬರ್ತಿದೆ ಅಂತ ಅನ್ಸಲ್ಲ. ಆಲ್ ದ ವೆರಿ ಬೆಸ್ಟ್ ಮಗ, ತುಂಬ ಒಳ್ಳೆಯದಾಗಲಿ. ಕಾಲವೇ ಮೋಸಗಾರ ಟೈಟಲ್ ವೆರಿ ಸ್ಪೆಷಲ್ ಆಗಬೇಕು. ಟೈಟ್ಲಿಂದ ಹಿಡಿದು, ಫಾಂಟಿಂದ ಹಿಡಿದು ಆ್ಯಂಡ್ ಬಂದಿರ್ತಕ್ಕಂಥ ಎಲ್ಲ ಸ್ನಿಪೆಟ್ಸ್ ತುಂಬಾ ಪ್ರಾಮಿಸಿಂಗ್ ಆಗಿ ಅನಿಸುತ್ತೆ. ನಿಮ್ಮ ಎಫರ್ಟ್ ಕಾಣುತ್ತೆ, ಒಳ್ಳೆಯದಾಗಲಿ. ಆ್ಯಂಡ್ ನಾನು ಐ ಪರ್ಸನಲಿ ವಾಂಟ್ ಟು ಟೆಲ್ ಯು ದಿಸ್, ಪ್ರಯತ್ನ ನಿರಂತರವಾಗಿರಲಿ. ರಿಸಲ್ಟ್ ಬಗ್ಗೆ ಚಿಂತೆ ಬೇಡ. ಆ್ಯಂಡ್ ಎಷ್ಟೇ ಕಷ್ಟಪಟ್ಟರು ಕಷ್ಟ ನಮ್ಮದು, ಪ್ರಯತ್ನ ಮಾತ್ರ ನಮ್ಮದು, ಫಲ ನಮ್ಮದಲ್ಲ. ಸೊ ಕಾಲಕ್ಕೆ ದೇವರಿಗೆ ಬಿಟ್ಕೊಳ್ಳೋದನ್ನ ನಿರಂತರವಾಗಿ ಇದೇ ರೀತಿ ಎಫರ್ಟ್ ಹಾಕ್ತಾರೆ ಮಗ, ಒಳ್ಳೆಯದಾಗಲಿ. ಆ್ಯಂಡ್ ಡೈರೆಕ್ಟ್ರೇ
ಫಸ್ಟ್ ಟೈಮ್ ಒಬ್ಬ ಡೈರೆಕ್ಟರ್ ಇಷ್ಟು ಚೆನ್ನಾಗಿ ಮಾತಾಡೋದು ನಾನು ನೋಡಿರಲಿಲ್ಲ. ಗುಡ್, ವೆರಿ ಕಾನ್ಫಿಡೆಂಟ್. ತುಂಬ ಖುಷಿ ಆಯಿತು. ಈ ಮೂಲಕ ನಿಮ್ಗಳ ಜೊತೆ ಮತ್ತೆ ಭೇಟಿಯಾಗೋ ಒಂದು ಅವಕಾಶ ಸಿಕ್ತು. ಥ್ಯಾಂಕ್ಸ್ ಫಾರ್ ಹ್ಯಾವಿಂಗ್ ಮೀ. ಒಳ್ಳೆಯದಾಗಲಿ ಕಾಲುವೆ ಮೋಸಗಾರ ತಂಡಕ್ಕೆ. ಜೂನ್ 20ನೇ ತಾರೀಕು ತಾಕರು ಈ ಸಿನಿಮಾನ ತಲುಪಿಸೋದ್ರಲ್ಲಿ ಇವ್ರ ಜೊತೆ ಕೊಡಿ. ಆ್ಯಂಡ್ ಜನರು ಈ ಒಂದು ಪ್ರತಿಭೆಯನ್ನು ಬೆಳೆಸಬೇಕು, ಈ ಪ್ರತಿಭೆಯನ್ನು ಬೆಳೆಸಬೇಕು, ಪೋಷಿಸಬೇಕು ಅಂತ ಕೇಳ್ಕೊತೀನಿ. ಯಾಕಂದರೆ ನೀವು ಹೇಳಿದ್ರಿ ಸರ್, ಅಣ್ಣವರು 15 ಸಿನಿಮಾ ಮಾಡ್ತಿದ್ರು ವರ್ಷಕ್ಕೆ ಅಂತ. ಈಗ ಆ ಥರದ ಕಾಲನೂ ಇಲ್ಲ. ಆ ಥರದ ಪ್ರಯತ್ನಗಳು ಮಾಡೋದು ಕಷ್ಟ ಇದೆ. ಜೊತೆಗೆ ಏನಂದರೆ ನಾವು ಹೀರೋಗಳ ಸಂಖ್ಯೆ ಕಡಿಮೆ ಇದೆ. ಆ್ಯಂಡ್ ಅವತ್ತಿನ ಕಾಲಮಾನಕ್ಕೂ ಇವತ್ತಿನ ಕಾಲಮಾನಕ್ಕೂ ಅವತ್ತಿನ ಎಲ್ಲ ರೀತಿಯಲ್ಲೂ ಎಲ್ಲ ಆಯಾಮದಲ್ಲೂ ಅಂದರೆ ಟೋಟಲಿ ಫಂಡ ಬೇರೆ ಇರೋದ್ರಿಂದ 15 ಸಿನಿಮಾದೆಲ್ಲ ಕನಸಿನ ಮಾತು ಇರೋರಿಗೆ. ಬಟ್ ಇರುವಂತಹ ಪ್ರತಿಭೆಗಳನ್ನ ಪ್ರೋತ್ಸಾಹಿಸಿದಾಗ ಎಲ್ಲೋ ಒಂದು ಸರ್ಟನ್ ಸೆಟ್ ಆಫ್ ಪೀಪಲಿಂದ ಮಾತ್ರ ಯಾವುದೋ ಒಂದು ಪ್ರಾಡಕ್ಟ್ ಡೆಲಿವರ್ ಆಗಬೇಕು ಅಂತ ಆಂಟಿಸಿಪೇಟ್ ಮಾಡ್ತಾ ಕೂತ್ರೆ ಅದು ಕಷ್ಟ, ಅಥವಾ ಅದು ತಪ್ಪಾಗುತ್ತೆ, ಅವ್ರಿಗೂ ಹೊರೆ ಆಗುತ್ತೆ. ಆ್ಯಂಡ್ ಬಾಕಿದು ಸಪ್ಲೈ ಇರೋಲ್ಲ, ಎಂಡ್ ಯೂಸರ್ಸ್ಗೂ ಕಷ್ಟ ಆಗುತ್ತೆ. ಹಾಗಾಗಿ ಜನ ಬೇರೆ ಭಾಷೆಯ ಸಿನಿಮಾಗಳತ್ತ ವಾಲ್ತಾರೆ ಅನ್ನೋದು ನನ್ನ ಪರ್ಸನಲ್ ಅನಿಸಿಕೆ. ಸೊ ಪ್ರತಿಭೆಗಳನ್ನ ಪೋಷಿಸಿ, ನಮ್ಮವ್ರನ್ನ ಸ್ವಲ್ಪ ಕೊಂಡಾಡೋದ್ರಲ್ಲಿ ಎಲ್ಲೋ ಒಂಚೂರು ಚೌಕಾಸಿ ಮಾಡ್ತಿದ್ವಲ್ಲ ನಾವು, ನನಗನ್ಸುತ್ತೆ. ಇದನ್ನು ಮತ್ತೆ ದಿಸ್ ಇಸ್ ಮೈ ಪರ್ಸನಲ್ ಒಪಿನಿಯನ್. ನಮ್ಮವ್ರನ್ನ ಒಂಚೂರು ಕೊಂಡಾಡೋಣ. ಆವಾಗ ಸಹಜವಾಗಿ ಹೊಸ ಪ್ರತಿಭೆಗಳು ಬರ್ತವೆ. ಬಂದಂಥ ಪ್ರತಿಭೆಗಳು ನಿಂತವರು ಗೆಲ್ತಾರೆ. ಒಂದಷ್ಟು ಜನ ಎಂಗೇಜ್ಮೆಂಟ್ ಸಿಗುತ್ತೆ, ಆಕ್ಯುಪೆನ್ಸಿ ಸಿಗುತ್ತೆ, ಜನರಿಗೆ ಕೆಲಸ ಸಿಗುತ್ತೆ. ಈ ಎಲ್ಲ ನಿಟ್ಟಿನಲ್ಲೂ ನಾವೆಲ್ಲರೂ ಸೇರಿ ಒಗ್ಗೂಡಿ ಪ್ರಯತ್ನಿಸಬೇಕಾಗಿದೆ. ಸೊ ಪ್ರಯತ್ನ ಮಾಡೋಣ ಅಂತ ಆಶಿಸ್ತಾ, ಜೈ ಹಿಂದ್, ಜೈ ಕನ್ನಡ. ಬನ್ನಿ ಸರ್.